ನಾನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ್ದೆ. 37 ದೇಶದಿಂದ 37 ಜನ ಡೆಲಿಗೇಟ್ಸ್ ಸುವರ್ಣಸೌಧಕ್ಕೆ ಭೇಟಿ ನೀಡಲಿದ್ದಾರೆ. ಅದಕ್ಕೆ ಭೇಟಿಯಾಗಲು ಹೇಳಿದ್ದೇನೆ, ಓಕೆ ಅಂತ ಹೇಳಿದ್ದಾರೆ ಎಂದು ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದರು. ಎನ್ಆರ್ಐಗಳು ಬಂದಾರ, ಎನ್ಆರ್ಐಗಳು ಅವರಿಗೆ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗ್ಬೇಕಂತ, ಅದಕ್ಕೆ ಅವ್ರಿಗೆ ಟೈಮ್ ಫಿಕ್ಸ್ ಮಾಡೋಕೆ ಬಂದಿದ್ದೆ. ಮತ್ತು ಸದನ ನಡೀತೈತೆ ಹೋಗ್ಬಾರ್ದು, ಅವರು ಬೇರೆ ಬೇರೆ ತಿಂದು ಬಂದಾರ, ಅದಕ್ಕೆ ಅವ್ರಿಗೆ ಟೈಮ್ ಫಿಕ್ಸ್ ಮಾಡೀನಿ. ಅದಕ್ಕೆ ಅವ್ರಿಗೆ ಒಂದು 10 ನಿಮಿಷ ಬಂದು ಹೋಗ್ಬೇಕಂತ ಅವ್ರು ಟೈಮ್ ಮಾಡೋಕ್ಕೆ ಬಂದಿದ್ದೆ, ಹೇಳಿದೆ, ಒಪ್ಕೊಂಡು ಬಂದೆ. ಸಭಾಪತಿ ವಿಚಾರವಾಗಿ ಏನಾದ್ರು ಚರ್ಚೆ ಆಯಿತು? ಸಭಾಪತಿ ವಿಷಯವಾಗಿ ಏನಿಲ್ಲ, ವಿಶ್ವಾಸ ಮಂಡಿಸ್ತೇವೆ ಅನ್ನುವಂಥ ಮಾತುಗಳನ್ನೆಲ್ಲ ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದ್ದಾರೆ. ಅದು ಈ ಡೆಮಾಕ್ರಸಿ, ಇದು ಪ್ರಜಾಪ್ರಭುತ್ವದಾಗ ಸದನಕ್ಕೆ ಸರ್ವ ಅಧಿಕಾರ ಐತಿ. ಸದನ ಏನು ತೀರ್ಮಾನ ಮಾಡ್ತಾ ಆ ತೀರ್ಮಾನ ಎಲ್ಲರೂ ನಾವು ನಡೆಯಬೇಕಾಗತ್ತೆ. ನಾವು ಅದರಂತೆ ನಡೀತೀವಿ. ಸದನದಲ್ಲಿ ಸದನ ಏನು ತೀರ್ಮಾನ ಮಾಡ್ತೈತಿ ಆ ತೀರ್ಮಾನಕ್ಕೆ ನಾವು ಬಾಧ್ಯಸ್ಥರಾಗ್ತೀವಿ. ಸದನ ಏನು ತೀರ್ಮಾನಕ್ಕೆ ನಾವೆಲ್ಲ ಒಪ್ಪಬೇಕಾಗತ್ತೆ. ಅದನ್ನು ನಾನು ಒಪ್ತೀನಿ, ಪ್ರಶ್ನೆ ಇಲ್ಲ. ಅದು ಸದನ ಇದು ಸುಪ್ರೀಂ, ಅದೇನು ತೀರ್ಮಾನ ಮಾಡುತ್ತೆ ಅದರಂತೆ ಹೋಗಬೇಕಾಗತ್ತೆ. ರೈಟ್. ಗುರುವಾರ ಪ್ರವಾಸ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಭಾಪತಿ ಬಗ್ಗೆ ಏನೂ ಚರ್ಚೆ ಆಗಿಲ್ಲ. ಅವಿಶ್ವಾಸ ಮಂಡನೆಯ ಬಗ್ಗೆ ವಿಚಾರಕ್ಕೆ ಉತ್ತರಿಸಿದ ಅವರು, ಡೆಮಾಕ್ರಸಿಯಲ್ಲಿ ಸರ್ವಾಧಿಕಾರ ಇದೆ, ಸದನದ ತೀರ್ಮಾನದಂತೆ ನಡೆಯಬೇಕಾಗುತ್ತದೆ. ಸದನದ ತೀರ್ಮಾನಕ್ಕೆ ನಾವು ಬದ್ಧರಾಗುತ್ತೇವೆ. ಸುಪ್ರೀಂ ಸದನದ ತೀರ್ಮಾನವನ್ನ ಎಲ್ಲರೂ ಒಪ್ಪಬೇಕಾಗುತ್ತದೆ, ಅದನ್ನು ನಾವು ಕೂಡ ಒಪ್ಪಿಕೊಳ್ಳಬೇಕಾಗುತ್ತದೆ ಎಂದರು. ವಿನೋದ್ ಕುಲ್ಕರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.